ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬಹುದಿನದಿಂದ ನೋಡಬೇಕು ಅಂದ್ಕೊಂಡಿರೋ ಜಾಗಕ್ಕೆ ಇವತ್ತು ರಾತ್ರಿ ಟೈಮಲ್ಲಿ ಬಂದಿದ್ದೀವಿ. ಅದು ಎಲ್ಲಿ ಏನು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅರ್ಷಿ ಗೇರನ್ನು ಕೊಯ್ಯೆ. ಅರ್ಷಿ ಇವಾಗ ಈವ್ನಿಂಗ್ ಟೈಮಲ್ಲಿ ಒಂದು ರೌಂಡ್ ತೋಟ ಸುತ್ತಾಡ್ಕೊಂಡು ಬರೋಣ ಅಂತ ಬಂದ್ವಿ. ತುಂಬ ಸೆಕೆ ಆಗ್ತಾ ಇದೆ ಮನೆಯಲ್ಲಿ ಕೂತ್ಕೊಂಡಿರೋದಕ್ಕೆ. ಅದಕ್ಕೆ ಇಲ್ಲೆಲ್ಲ ಒಂದು ರೌಂಡ್ ಓಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವಾಗ ನೋಡಿದ್ರೆ ತೋಟ ಎಲ್ಲ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ತೋಟಕ್ಕೆಲ್ಲ ಮಣ್ಣು ಎಸಿದ್ದಾರೆ. ಇವಾಗ ನೋಡೋದಕ್ಕೆ ಬೇರೆ ಥರ ಕಾಣಿಸ್ತಾ ಇದೆ. ಜಾಗ ಇನ್ನೂ ಜಾಸ್ತಿ ಇರೋ ಥರ ಕಾಣಿಸ್ತಾ ಇದೆ. ಎಲ್ಲ ಕರಡ ಎಲ್ಲ ಹಾಸ್ತಾ ಇದ್ದಾರೆ, ಕಳೆ ಬೆಳೆದಿರೋ ಹಾಗೆ. ಮತ್ತು ತಂಪು ಕೂಡ ಹೌದು. ತೋಟ ಎಲ್ಲ ಡಿಫ್ರೆಂಟ್ ಆಗೋಯ್ದಾನೆ, ಬೇರೆ ಥರ ಕಾಣಿಸ್ತು. ಇನ್ನೊಂದು ಸಲ ಬಂದಾಗ ಇದ್ದಂಗೆ ಇಲ್ಲೇ ಕೆಳವರೆಗೆ ಹೋಗ್ಬ. ಇಲ್ಲ ನೋಡು, ಕೊಟ್ಲೇನೆ ಎಷ್ಟೆಲ್ಲ ಇದು ಕೊಯ್ಬ ನೋಡು. ಇದು ರಾಶಿ ರುಚಿ ಆಗ್ತೆ. ಅಕ್ಕಂಗೆ ಗೊತ್ತಾರು ಒಂದೇ ಬಿಡ್ತಿಲ್ಲ. ಕುಟ್ಲೇನ ಇದ್ದವಳು ಅಕ್ಕಂಗೆ ಓಡ್ಬಿಟ್ಟು. ಇದು ಪೂರ್ಣ ಹಣ್ಣ ಇದಿಲ್ಲ. ಕಾಯಾರು ಚಲೋ ಇರ್ತಿಲ್ಲ. ಇದು ಹಣ್ಣು ಮಾತ್ರ ರುಚಿ. ಇದು ತಿನ್ನ ತಗ ರುಚಿ ಇರ್ತಿದು. ತೋಟ ಎಲ್ಲ ಎಷ್ಟು ಕ್ಲೀನ್ ಮಾಡಿದ ನೋಡು. ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಅಡಿಕೆ ಸಸಿ ಇಲ್ಲೇ ಆಗಿತ್ತು. ಈಗೆಲ್ಲ ಅಡಿಕೆ ಸಸಿ ಹಾಕಿದ್ದ. ಅರ್ಷಿ ಮಾವಿನ ಮರ ನೋಡ್ಕೊಪ್ಪ ಬಾ. ರಾಶಿ ಮಾವಿನಕಾಯಿ ಕಾಣಿಸ್ತಾ ಇದ್ದು. ಹಣ್ಣು ಬಿದ್ದ ನೋಡ್ಕೊಪ್ಪ ಬಾ. ಸಾಸಿವೆ ಹಣ್ಣು ಬಾ ಬಾ ಬಾ. ನಾವು ಸಿರ್ಸಿಯಲ್ಲಿದ್ದೀವಿ ಇವಾಗ. ಮನೆಯಲ್ಲಿ ಯಜಮಾನ್ರೆಲ್ಲ ಹೊರಗಡೆ ಹೋಗಿದ್ರು. ಹಾಗೆ ಅತ್ತೆ ಕೊಟ್ಟಿಗೆಗೆ ಹೋಗಿದ್ರು. ಖುಷಿ ಓದೋದಿದೆ ಅಂತೇಳಿ ಓದ್ತಾ ಇದ್ಲು. ಅದಕ್ಕೆ ನಾನು ಆರುಷಿ ತೋಟದ ಕಡೆ ಬಂದ್ವಿ. ಇವಾಗ ಮಾವಿನ ಹಣ್ಣು ಸಿಗತ್ತಾ ಅಂತೇಳಿ ನೋಡೋದಕ್ಕೆ ಹೊರಟಿದ್ದೀವಿ. ಪುಟ್ಟ ಮಾವಿನ ಹಣ್ಣು ಒಂಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಣ್ಣಾಗಿದೆಯಲ್ಲೋ ಗೊತ್ತಿಲ್ಲ. 6 ಗಂಟೆ ಆಯಿತು ನೋಡಿ. ಇನ್ನೂ ಯಾವ ಥರ ಬಿಸಿಲಿದೆ ಅಂತೇಳಿ. ಇನ್ನೂ ಬಿಸಿಲು ಕಡಿಮೆ ಆಗಿಲ್ಲ. ಸೆಕೆ, ತುಂಬ ಸೆಕೆ ಮಾತ್ರ. ಈ ಸರಿ ಎಲ್ಲ ಕಡೆನೂ ತುಂಬ ಸೆಕೆ ಅನಿಸುತ್ತೆ. ಬೆಂಗಳೂರಲ್ಲೇನೋ ಮಳೆ ಆಯಿತು ಅಂತ ಹೇಳ್ತಾಯಿದ್ರು. ಗೊತ್ತಿಲ್ಲ, ಇವತ್ತಿನ ಸೆಕೆ ನೋಡಿದ್ರೆ ಇಲ್ಲೂ ಮಳೆ ಬರ್ಬೋದೇನೋ ಅಂತ ಅನಿಸ್ತಿದೆ. ಸಿಕ್ತಮ್ಮ ಏನಣ್ಣು, ಟೇಸ್ಟ್ ನೋಡು. ನೋಡಿ ಇಷ್ಟೊಂದು ಮಾವಿನಕಾಯಿ ತುಂಬಿಕೊಂಡಿದೆ. ಈ ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ ಮಾಡೋದಕ್ಕೆ ಸಖತ್ತಾಗಿರುತ್ತೆ. ಒಳ್ಳೆ ಪರಿಮಳ. ಅಪ್ಪೆ ಮಾವಿನಕಾಯಿ ಒಳ್ಳೆ ಜೀರಿಗೆ ಪರಿಮಳ ಇರುತ್ತೆ. ಉಪ್ಪಿನಕಾಯಿ ಅಂತೂ ಸಖತ್ತಾಗುತ್ತೆ. ತಿನ್ನೋದಕ್ಕೇನು ಅಷ್ಟು ಚೆನ್ನಾಗಿರಲ್ಲ, ಹುಳಿ ಹುಳಿ ಇರುತ್ತೆ. ಎಂತ ಮಾವಿನಕಾಯಿ ಇದು? ಇದು ಅಪ್ಪೆ ಮಾವಿನ ಮಿಡಿ. ಅಪ್ಪೆ ಮಾವಿನಕಾಯಿ ಪರಿಮಳ. ಅದು 10 ಎಂತ್ರ ಬಳ್ಳಿ ಏನದು ಬೀಳ್ತಿಲ್ಲ. ಅಮೃತ ಬಳ್ಳಿಗೆ ಎಂಥ ಬಳ್ಳಿನ ಆಗುತ್ತಿಲ್ಲ. ಹೆಂಗೆ ಹಗ್ಗದಂಗೆ ಇದು ನೋಡು. ಹಗ್ಗಿದಂಗೆ ಇದ್ದಾನೆ. ಹತ್ತು ಮೇಲೆ ಜೋ ತಡ್ಕೊಂಡು ಹೋಗು. ಇವತ್ತು ಸ್ವರ್ಣವಲ್ಲಿ ಮಠದಲ್ಲಿ ಜಾತ್ರೆ ಇದೆ ಅಂತೆ. ಹೋಗೋಣ ಅಂತ ಹೇಳಿದ್ದಾರೆ ಹಸ್ಬೆಂಡ್. ನೋಡಬೇಕು, ಆದರೆ ಹೋಗೋಣ ಅಂತಿದೆ. ಯಾಕೆಂದರೆ ನಾನಿನ್ನೂ ಮಠ ನೋಡಿಲ್ಲ ಹೆಂಗಿದೆ ಅಂಥೇಳಿ. ತುಂಬ ಚೆನ್ನಾಗಿದೆ ಅಂತೆ. ಹೋದರೆ ಅಲ್ಲೂ ಕೂಡ ವಿಡಿಯೋ ಮಾಡೋಕ್ಕಾದರೆ ಮಾಡ್ಕೊಂಡು ಬರ್ತೀನಿ. ತುಂಬ ರಶ್ ಇರಬೇಕು. ಜಾತ್ರೆ ಅಂದರೆ ತುಂಬಾ ರಶ್ ಇರುತ್ತೆ. ಸಂಜೆ ಟೈಮಿಗೆ ಹೋಗಬೇಕು. ಯಾಕೋ ಗೊತ್ತಿಲ್ಲ, ನನ್ನ ಮೊಬೈಲಲ್ಲಿ ಇವಾಗ ಎಷ್ಟೊತ್ತಿಗೆ ನೋಡ್ರು ಫುಲ್ ಸ್ಟೋರೇಜ್ ಅಂತಲೇ ಸ್ಟೋರೇಜ್ ಯಾವಾಗಲೂ ಖಾಲಿನೇ ಇರೋದಿಲ್ಲ. ಸ್ಟೋರೇಜ್ ಫುಲ್ ಹಾಕ್ಕೊಂಡೇ ಇರುತ್ತೆ ಯಾವಾಗ ನೋಡಿದ್ರೂ.
ಇಲ್ಲಿ ತೋಟದಲ್ಲೆಲ್ಲ ಕರಡ ಹಾಸ್ತಾ ಇದ್ದಾರೆ. ಕಪ್ಪು ಕವರೆಲ್ಲ ಹಾಕ್ಬಿಟ್ಟು ಕರಡ ಹಾಸ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಕಳೆ ಬೆಳೆಯಲ್ಲ ಮತ್ತು ಗಿಡಕ್ಕೂ ಕೂಡ ಬೇರಿಗೆಲ್ಲ ತುಂಬ ಒಳ್ಳೆಯದು. ಒಳ್ಳೆ ಗೊಬ್ಬರ ಕೂಡ ರೆಡಿ ಆಗುತ್ತೆ. ಅಲ್ಲಿ ಸೋಗೆ ಎಲ್ಲ ಕೊಚ್ಚಾಕ್ತಾ ಇದ್ದಾರೆ ಗಿಡದ ಬುಡಕ್ಕೆ. ಇದು ತೋಟಕ್ಕೆಲ್ಲ ನೀರು ಹಾಕುವಂಥ ಬಾವಿ. ಇದು ಒಳ್ಳೆ ಗ್ರೀನ್ ಕಲರ್ ಕಾಣಿಸ್ತಾ ಇದೆ ನೀರು. ಇಲ್ಲಿ ನೋಡಿ ಹಿಂದ್ಗಡೆ ಕಪ್ಪು ಕವರಲ್ಲೆಲ್ಲ ಏನೇನೋ ಬೀಜಗಳೆಲ್ಲ ಹಾಕಿದ್ದಾರೆ. ಸುಮಾರಷ್ಟು ಗಿಡ ಬಂದಿದೆ. ನೋಡಿದ್ರೆ ಒಳ್ಳೆ ನರ್ಸರಿ ಥರ ಕಾಣಿಸ್ತಾ ಇದೆ. ನೀರು ಕೂಡ ಹಾಕಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಮರ ಇರೋದ್ರಿಂದ ಮರದ ನೆರಳಿಗೆ ಒಳ್ಳೆ ತಂಪಾಗಿ ಕೂಡ ಇದೆ. ಈ ಜಾಗ ಎಷ್ಟು ಒಳ್ಳೆ ಕೂಲಾಗಿದೆ. ನೀರು ಬೇರೆ ಬಿಟ್ಟಿದ್ದಾರೆ. ಈ ಸೆಕೆಗೆ ತಂಪು ಅನಿಸ್ತಾ ಇದೆ. ಮಿನಿ ನರ್ಸರಿನೇ. ರಾತ್ರಿ 9:30 ನಾವು ಸ್ವರ್ಣವಲ್ಲಿಗೆ ಬಂದ್ವಿ ಜಾತ್ರೆ ನೋಡೋಣ ಅಂತೇಳಿ. ನಾನಂತೂ ನೋಡ್ತಾ ಇರೋದು ಇದೇ ಮೊದಲನೇ ಬಾರಿ. ಜಾಸ್ತಿ ಅಂಗಡಿಗಳೇನು ಬಂದಿರಲಿಲ್ಲ. ಒಂದು ಮಿಠಾಯಿ ಅಂಗಡಿ, ಒಂದೆರಡು ಬಳೆ ಅಂಗಡಿ, ಹಾಗೆ ತಿಂಡಿದು ಏನೋ ಒಂದೆರಡು ಇತ್ತು ಅಷ್ಟೇ. ಬಿಟ್ಟರೆ ಜಾಸ್ತಿ ಏನು ಬಂದಿರಲಿಲ್ಲ. ಈ ಕಡೆ ಯಕ್ಷಗಾನಕ್ಕೆ ಕೂಡ ರೆಡಿ ಮಾಡ್ಕೊಂಡಿದ್ರು. ಅಲ್ಲಿ ಎದುರುಗಡೆ ರಥ ಕಾಣಿಸ್ತಾ ಇದೆ ನೋಡಿ. ಈಗ ಮೊದಲು ಸ್ವರ್ಣವಲ್ಲಿ ಮಠಕ್ಕೆ ಹೋಗ್ಬಿಟ್ಟು ದೇವರ ದರ್ಶನ, ಗುರುಳ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ ಬನ್ನಿ. ಎದುರುಗಡೆನೇ ಕಾಣಿಸ್ತಾ ಇದೆಯಲ್ವಾ. ಎಲ್ಲ ಕಡೆ ಲೈಟ್ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಬರುವಾಗ ಒಂದು 2-3 ಜನ ಪರಿಚಯದವ್ರು ಸಿಕ್ಕಿದ್ರು. ರಥ ಎಳೆಯೋದೆಲ್ಲ ಎಷ್ಟೊತ್ತಿಗೆ ಅಂತ ಕೇಳಿದಾಗ ತುಂಬ ಲೇಟ್ ಆಗಿಬಿಡುತ್ತೆ ಅಂತೆಲ್ಲ ಹೇಳಿದ್ರು. ನಾವು ಇನ್ನೊಂದು 3-4 ಗಂಟೆ ಎಲ್ಲ ಇರಬೇಕಲ್ವ, ಆಗೆಲ್ಲ ಹೊರಟು ಬಿಡೋಣ ದೇವ್ರ ದರ್ಶನ ಮಾಡಿ ಅಂತ ಅಂದ್ಕೊಂಡು ಬಂದಿದ್ವಿ. ನೋಡಿದ್ರೆ ನಾವು ಇಲ್ಲಿ ಬರ್ತಿದ್ದಂಗೆ ಪಲ್ಲಕ್ಕಿ ಹೊರಟಿತ್ತು. ದೇವ್ರ ದರ್ಶನ ಮಾಡ್ತಿದ್ದಂಗೆ ನಾವು ಕೂಡ ಪಲ್ಲಕ್ಕಿ ಜೊತೆಗೆ ಹೊರಟ್ವಿ. ಹಾಗೆ ತುಂಬ ಜನ ಪರಿಚಯದವರು ಇದ್ದರು. ಹಾಗೆ ಒಂದು ಪುಟಾಣಿ ಹುಡುಗಿ ನನ್ನನ್ನು ನೋಡಿ ನಗ್ತಾ ಇದ್ಲು. ಆ ಕಡೆ ಈ ಕಡೆ ಓಡಾಡ್ತಾ ಇದ್ಲು. ಅವಳಿಗೆ ನನ್ನ ಪರಿಚಯ ಇತ್ತು. ವಿಡಿಯೋ ನೋಡಿ ಮಾತಾಡಿಸ್ಬೇಕು ಅಂದ್ಕೊಂಡಿದ್ಲು. ನನಗದು ಗೊತ್ತೇ ಇರಲಿಲ್ಲ. ಯಾರೋ ನನ್ನನ್ನು ನೋಡಿ ಪರಿಚಯದವರು ಅಂತ ಅಂದ್ಕೊಂಡಿದ್ದಾರೆ ಅಂತ ನಾನು ಆ ಮೈಂಡಲ್ಲಿದ್ದೆ. ನೋಡಿ ಹೂವಿನ ಗಿಡ ಎಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಎಲ್ಲ ಹೂಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ. ಈ ಕಡೆ ಹಪ್ಪಳ, ಸಂಡಿಗೆ ಏನೇನೆಲ್ಲ ಮಾರಾಟಕ್ಕಿತ್ತು. ಹಾಗೆ ಆ ಪುಟಾಣಿ ಅಂತ ಹೇಳಿದ್ನಲ್ಲ, ಅವಳು ಇವಳೇನೆ. ನನ್ನ ನೋಡಿ ನಕ್ಕಿದ್ಲು ಅವಳು. ಆದರೆ ನನಗೆ ಗೊತ್ತಾಗಿರಲಿಲ್ಲ. ಆಮೇಲೆ ಬಂದು ಮಾತಾಡಿಸಲು ತುಂಬಾ ಖುಷಿ ಆಯಿತು. ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಾ ನಿಮಗೆ? ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು ಪುಟ್ಟ. ಹೆಸರೆಂಥದ್ದು? ಪೂರ್ವಿ. ಹೇಳಿಂದ ಯಾವ ಕ್ಲಾಸ್ ನೀನು? ಬಾಯ್. ಪಲ್ಲಕ್ಕಿಯಲ್ಲಿ ದೇವರನ್ನು ತೊಗೊಂಡು ಬಂದರು. ಅಲ್ಲೆಲ್ಲ ಕಡೆ ಪೂಜೆ ನಡೀತಾ ಇತ್ತು. ನಾವು ಕೂಡ ಜೊತೆಯಲ್ಲೇ ಬಂದ್ವಿ. ಇವಾಗ ಪಲ್ಲಕ್ಕಿಯಲ್ಲಿರುವಂಥ ದೇವರನ್ನು ರಥದಲ್ಲಿ ತೊಗೊಂಡೋಗಿ ಕೂರಿಸಿದ್ದಾರೆ. ಸ್ವಾಮೀಜಿಯವರು ಕೂಡ ಬಂದಿದ್ದಾರೆ. ಇಬ್ಬರು ಸ್ವಾಮೀಜಿಯವರು ಬಂದಿದ್ದಾರೆ, ಕೂತಿದ್ದಾರೆ ಸ್ವಾಮೀಜಿಯವರಿಬ್ಬರು. ಇವಾಗ ರಥ ಕಾಣಿಕೆ ಎಲ್ಲ ನಡೀತಾ ಇದೆ. ಗೋಕುಲ ಕ್ಷೇತ್ರದವರು ರಥಕಾಣಿಕೆ ಬರಬೇಕು. ವನವಾಸಿ ಕ್ಷೇತ್ರದವರು ರಥಕಾಣಿಕೆ ಬರಬೇಕು. ಮಂಜುಣಿ ಕ್ಷೇತ್ರದವರು ರಥಕಾಣಿಕೆ ಬರಬೇಕು. ದಾನಂದಿ ದುರ್ಗಾ ದೇವಸ್ಥಾನದವರು ರಥಕಾಣಿಕೆ ಬರಬೇಕು. ಮಕ್ಕಳು ಸತ್ಯನಾಥೇಶ್ವರ ದೇವಸ್ಥಾನದವರು ರಥಕಾಣಿಕೆ ಬರಬೇಕು. ಇವಾಗ ರಾತ್ರಿ 11:30 ಆಗ್ತಾ ಇದೆ. ಪುಟ್ಟ ಮಕ್ಕಳು ಕೂಡ ಎಷ್ಟೊಂದು ಜನ ಇದ್ದಾರೆ. ತುಂಬ ಜನ ಸೇರಿದರು. ನಮಗೂ ಕೂಡ ಜಾತ್ರೆ ನೋಡೋ ಯೋಗ ಇತ್ತು. ಯಜಮಾನರು ಹೋಗೋಣ ಅಂತ ಹೇಳ್ತಾನೆ ಇದ್ರು ನನ್ನ ಹತ್ರ. ರಾತ್ರಿ 11:30 ಆಗಿಬಿಟ್ಟಿದೆ, ಹೋಗೋಣ ಅಂತ ಹೇಳ್ತಾಯಿದ್ರು. ನಾನಿಲ್ಲ, ರಥ ಎಳೆಯೋದು ನೋಡೇ ಹೋಗಬೇಕು. ನಾನು ಈ ನಡುವೆ ಎಲ್ಲೂ ರಥ ಎಳೆಯೋದು ನೋಡೇ ಇಲ್ಲ. ನೋಡಬೇಕು ಅಂದ್ಕೊಳ್ತಾ ಇದ್ದೆ. ಆದರೆ ನೋಡೋಕ್ಕಾಗಿಲ್ಲ. ಇದನ್ನ ನೋಡೇ ಹೋಗಬೇಕು ಅಂತ ನನ್ನ ಹಠ. ಯಾಕೆಂದರೆ ನಾವು ಬರುವಾಗಲೇ ಲೇಟಾಗಿಯೇ ಬಂದಿದ್ದೀವಿ. ಮತ್ತೊಂದು, ನಾವು ಬರ್ತಿದ್ದಂಗೆ ಪಲ್ಲಕ್ಕಿ ಕೂಡ ಹೊರಟಿತ್ತು. ಹಾಗಿದ್ಮೇಲೆ ನೋಡೇ ಹೋಗೋಣ ಅಂತೇಳಿ ಹಸ್ಬೆಂಡ್ ಹತ್ರ ತುಂಬಾ ಹೇಳಿ ಅಂತೂ ಒಪ್ಸಿದೆ. ಅವರು ಕೂಡ ಉಳಿದ್ರು. ತುಂಬ ಖುಷಿಯಾಯಿತು ಮಾತ್ರ.
ನೋಡಿ ಸ್ವಾಮೀಜಿಯವರಿಬ್ಬರು ಇಲ್ಲಿದ್ದಾರೆ. ಸ್ವಾಮೀಜಿಯವರ ದರ್ಶನವೂ ಕೂಡ ಆಯಿತು ಹತ್ತಿರದಿಂದ. ಹಾಗೆ ಸ್ವಾಮೀಜಿಯವರು ರಥದ ಮೇಲೆ ಹೋಗಿ ಪೂಜೆ ಮಾಡ್ತಾರೆ, ದೇವರ ಪೂಜೆ. ನಂತರ ಪೂಜೆ ಎಲ್ಲ ಮಾಡಿಬಿಟ್ಟು ಹೂವು ಮತ್ತು ಕಾಣಿಕೆ ಎಲ್ಲ ಮೇಲಿಂದ ಒಂದು ರೀತಿ ಪುಷ್ಪವೃಷ್ಟಿ ಮಾಡ್ತಾರಲ್ಲ, ಆ ರೀತಿ ಪೂಜೆ ಆದಮೇಲೆ ಹಾಕ್ತಾಯಿದ್ರು. ಎಲ್ಲ ಹೆಕ್ಕೋದಿಕ್ಕೆ ಅಂತ ಭಕ್ತಾದಿಗಳು ಓಡಾಡ್ತಾನೆ ಇದ್ರು, ತುಂಬಾ ಓಡ್ತಾ ಇದ್ರು. ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು. ರಶ್ಶಲ್ಲಿ ಹೆಕ್ಕೋದಂತೂ ತುಂಬ ಕಷ್ಟ. ಸಿಕ್ಕುವವರಿಗೆ ಸಿಗತ್ತೆ, ಸಿಗದಿದ್ದವರಿಗೆ ಇಲ್ಲ. ಸ್ವಲ್ಪ ಲೇಟ್ ಆಯಿತು ನಾನು ವಿಡಿಯೋ ಹಾಕೋದಕ್ಕೆ, ಯಾಕೆಂದರೆ ಮೊಬೈಲಲ್ಲಿ ಸ್ಪೇಸ್ ಇರಲಿಲ್ಲ. ಅದಕ್ಕೋಸ್ಕರ ವಿಡಿಯೋ ಹಾಕೋದಕ್ಕೆ ಸ್ವಲ್ಪ ಲೇಟೇ ಆಯಿತು. ಸ್ವಾಮೀಜಿಯವರಿಗೆ ನೋಡಿ ರಥದ ಮೇಲೆ ಹೋಗ್ತಾ ಇದ್ದಾರೆ ಪೂಜೆ ಮಾಡೋದಕ್ಕೆ. ಈ ರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಲೈಟ್ ಡೆಕೋರೇಷನ್ನು ಮತ್ತು ಪಟಾಕಿ ಎಲ್ಲ ಹೊಡಿತಾ ಇದ್ರು. ತುಂಬ ಪಟಾಕಿಗಳನ್ನೆಲ್ಲ ಹೊಡಿತಾ ಇದ್ರು. ಬೇರೆ ಬೇರೆ ಥರ ಪಟಾಕಿಗಳೆಲ್ಲ ಹೊಡಿತಾ ಇದ್ರು, ಡಿಫ್ರೆಂಟ್ ಆಗಿರುವಂಥದ್ದು. ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ಇಷ್ಟು ರಾತ್ರಿಯೆಲ್ಲ ಹಳ್ಳಿಗಳಲ್ಲೆಲ್ಲ ಸ್ವಲ್ಪ ಕಡಿಮೆನೇ ಎಲ್ಲ ಹೋಗೋದು. ಇಷ್ಟೊಂದು ಜನ ಇಲ್ಲ, ರಾತ್ರಿ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ಮನೆ ಬಂದುಬಿಡ್ತಾರೆ. ದಯವಿಟ್ಟು ರಥದ ಗಾಲಿ ಸಮೀಪ ಇರುವ ಕಲ್ಲಿಗೆ ಕಾಯ ನೋಡಿ. ಪೂಜೆ ಎಲ್ಲ ಮುಗಿದ ಮೇಲೆ ರಥ ಎಳೆಯೋದಕ್ಕೆ ಅಂತೇಳಿ ತುಂಬ ಜನ ನಿಂತಿದ್ದರು. ಸಾಲಲ್ಲಿ 2 ಲೈನಲ್ಲೂ ಕೂಡ ನಿಂತಿದ್ದರು. ಎಷ್ಟೇ ಎಳೆದ್ರೂ ಕೂಡ ರಥ ಹೊರಡ್ತಾನೇ ಇರಲಿಲ್ಲ. ತುಂಬಾ ಪ್ರಯತ್ನ ಮಾಡ್ತಾನೇ ಇದ್ದರು. ನೋಡಿ, ಇಲ್ಲೆಲ್ಲ ಪಟಾಕಿ ಕೂಡ ಹಾಕ್ತಾಯಿದ್ದಾರೆ. ಹಾಗೆ ಒಂದು ಬಟ್ಟೆಯನ್ನು ಆ ಕಡೆ ಈ ಕಡೆ ಬೆದರಿನ ಒಂದು ಉದ್ದಗಳ ಇರುತ್ತಲ್ಲ, ಅದಕ್ಕೆ ಕಟ್ಟಿಬಿಟ್ಟು ಚೆನ್ನಾಗಿ ಎಣ್ಣೆ ಹಾಕಿ ದೀಪ ಹಚ್ಚಿದ್ದಾರೆ. ಆ ಎಣ್ಣೆ ನೋಡಿ ಕೆಳಗಡೆ ಬಳಿತಾ ಇದೆ, ಕೆಳಗಡೆ ಚೆಲ್ತಾ ಇದೆ, ನೋಡ್ಬೋದು. ದೀಪ ಮೇಲ್ಮುಖವಾಗಿ ಉರಿತಾ ಇದೆ, ಕೆಳಗಡೆ ಎಣ್ಣೆ ಚೆಲ್ತಾ ಇದೆ. ಈ ಕಡೆ ಪಟಾಕಿಗಳು ಹೊಡಿತಾ ಇದ್ದಾರೆ. ಎದುರುಗಡೆ ರಥ ಇದೆ, ರಥದ ಎದುರುಗಡೆನೇ ಇವೆಲ್ಲ ಇರೋದು. ನ್ಯಾಚುರಲ್ ಆಗಿ ಸೌಂಡ್ ಇದ್ರೇ ಚೆನ್ನಾಗಿರ್ತಾ ಇತ್ತು, ಪಟಾಕಿ ಸೌಂಡು ಬೇರೆ ಬೇರೆದೆಲ್ಲ. ಆದರೆ ವಿಷ್ಣು ಸಹಸ್ರನಾಮ ಹಾಕಿದ್ರು, ನಂತರ ಬೇರೆ ಬೇರೆ ಹಾಡುಗಳೆಲ್ಲ ಹಾಕಿದ್ರು. ನನಗೆ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡಿದೆ. ರಥ ಎಳೆಯೋದಕ್ಕೆ ಅಂತೇಳಿ ತುಂಬ ಜನ ನಿಂತಿದ್ರು. ಮಾತ್ರ ಎಷ್ಟು ಉದ್ದ ಲೈನ್ ಆಗಿತ್ತು, ಎಷ್ಟು ಸಾರಿ ಎಳೆದ್ರೂ ರಥ ಬರ್ತಾನೇ ಇರಲಿಲ್ಲ. ಕೊನೆಗಂತೂ ರಥ ಹೊರಡಿತ್ತು. ವಿಷ್ಣು ಸಹಸ್ರನಾಮ ಎಲ್ಲ ಹಾಕಿದ್ರು. ನೋಡಿ ಎಷ್ಟೊಂದು ಜನ ಬೀಳ್ತಾನೆ ಇದ್ರು. ರಥ ಹೊರಡಿದ ತಕ್ಷಣ ತುಂಬ ಜನ ಬಿದ್ದುಬಿಟ್ರು. ಒಂದೇ ಸರಿ ಎಳ್ಕೊಳ್ತಾ ಇದ್ರಲ್ಲ, ಬಿದ್ದುಬಿಟ್ರು. ಅವರೆಲ್ಲ ಬಿದ್ದ ಮೇಲೆ ಆಚೆ ಈಚೆ ಹೋದ್ಮೇಲೆ
ನಮಗೂ ಹಗ್ಗ ಹಿಡಿಯೋದಕ್ಕೆ ಚಾನ್ಸ್ ಸಿಕ್ತು, ರಥ ಎಳೆಯೋದಕ್ಕೆ. ಮೊದಲು ನಮ್ಗೆ ಆ ಯೋಚನೆ ಏನು ಇರಲಿಲ್ಲ, ಸುಮ್ಮನೆ ಒಂದು ಸೈಡಲ್ಲಿ ನಿಂತಿದ್ವಿ. ನಾನು ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಒಂದು ಸೈಡಲ್ಲಿದ್ದೆ. ಸುಮಾರು ಜನ ಎಲ್ಲ ಬಿದ್ದ ಮೇಲೆ ಅವರೆಲ್ಲ ಆ ಕಡೆ ಈ ಕಡೆ ಹೋದ್ಮೇಲೆ ಹಗ್ಗ ಖಾಲಿ ಇತ್ತು, ಜಾಗ ಇತ್ತು. ಆಮೇಲೆ ನಾನು ಕೂಡ ರಥ ಎಳೆದೆ. ನನಗೂ ಒಂದು ಚಾನ್ಸ್ ಸಿಕ್ತು, ತುಂಬಾ ಖುಷಿ ಆಯಿತು. ಆ ಯೋಗ ನನಗೂ ಸಿಗತ್ತೆ ಅಂತ ನಿಜವಾಗ್ಲೂ ನಂಗೆ ಗೊತ್ತೇ ಇರಲಿಲ್ಲ. ಗಾಡಿ ಬಿದ್ದೋಗ್ತು, ಈ ಬಸ್ ಎಲ್ಲ ಬಿದ್ದೋಗಿದ್ದು. ಜಾತ್ರೆ ತುಂಬ ಚೆನ್ನಾಗಾಯಿತು. ನಮಗೂ ಕೂಡ ರಥ ಎಳೆಯುವಂಥ ಒಂದು ಚಾನ್ಸ್ ಸಿಕ್ತು. ನಾನು ಕೂಡ ರಥ ಎಳೆದೆ, ಯಜಮಾನರು ಕೂಡ ಹೇಳಿದ್ರು. ಇವಾಗ 1 ಗಂಟೆ ಆಗ್ತಾಯಿದೆ, ನಾವು ಹೊರಟ್ವಿ. ಇವಾಗ ರಥ ತಿರುಗಿ ಮೊದಲು ಎಲ್ಲಿತ್ತು ಅದೇ ಜಾಗಕ್ಕೆ ತೊಗೊಂಡೋಗಿರ್ತಾರೆ ಎಳೆದುಬಿಟ್ಟು. ಹತ್ತತ್ರ ಇವಾಗ 1:15 ಆಗ್ತಾಯಿದೆ. ಮನೆ ಹತ್ರ ನೋಡಿ ಹೋಗುವಂಥ ದಾರಿ ಇದು, ಕಾಡು. ಎಲ್ಲಾದರೂ ಕಾಡು ಪ್ರಾಣಿ ಕಾಣಿಸುತ್ತಾ ಅಂತ ನೋಡ್ತಾ ಇದ್ದೆ ನಾನು.